ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಜ್ಞಾನ ನಮ್ಮ ಬಾಳನ್ನು ಬೆಳಗುತ್ತದೆ. ಬದುಕನ್ನು ಹದಗೊಳಿಸುವ ಸಾಧನವೇ ಜ್ಞಾನ ಯೋಗ. ಈ ವಿಶ್ವದಲ್ಲಿರುವುದು ಎರಡೇ ವಸ್ತುಗಳು, ಪರವಸ್ತು ಹಾಗೂ ಅಪರವಸ್ತು. ಪರವಸ್ತು ಅಥವಾ ಪರಮಾತ್ಮ ಅದೃಶ್ಯವಾಗಿದೆ. ಅಪರವಸ್ತು ಅಥವಾ ಜಗತ್ತು ದೃಶ್ಯವಾಗಿದೆ. ದೀಪವು ಮನೆಯ ಸಮಸ್ತ ವಸ್ತುಗಳನ್ನೆಲ್ಲ ಬೆಳಗುವಂತೆ ಪರವಸ್ತು ಪರಮಾತ್ಮನನ್ನು, ಸಮಸ್ತ ಜಗತ್ತನ್ನು ಬೆಳಗುತ್ತಿರುವುದು. ಆ ಪರಮಾತ್ಮನ ಪ್ರತಿರೂಪವಾದ ಜೀವಜ್ಯೋತಿ ಎಲ್ಲರಲ್ಲೂ ಒಂದೇ ಆಗಿದೆ. ಅದು ಇರುವವರೆಗೆ ನಮ್ಮ ಜೀವನದಲ್ಲಿ ಸಂತಸದ ಬೆಳಕು. ಅದು ಅರಿದ ಮರುಕ್ಷಣವೇ ನಮ್ಮ ಪ್ರಪಂಚವೆಲ್ಲವೂ ಶೂನ್ಯ, ಬರೀ ಕತ್ತಲೆ. ಆ ಪರಮಾತ್ಮನೊಬ್ಬನೇ ಶಾಶ್ವತ, ಉಳಿದುದೆಲ್ಲ ಅಶಾಶ್ವತ. ಸಿರಿವಂತ ದಂಪತಿಗೆ ಒಬ್ಬನೇ ಮಗ. ಆತ ಆಕಸ್ಮಿಕವಾಗಿ ಕಾಯಿಲೆಯಿಂದ ಹಾಸಿಗೆ ಹಿಡಿದ. ಯಾವ ವೈದ್ಯನಿಗೂ ಅವನ ಕಾಯಿಲೆ ವಾಸಿ ಮಾಡಲಾಗಲಿಲ್ಲ. ಆಗ ಒಬ್ಬ ಅನುಭವಿ ವೈದ್ಯ ಬಂದ. ಆತ ಮಗುವನ್ನು ಪರೀಕ್ಷಿಸಿ ಮುಗುಳ್ನಕ್ಕ. ಮಗುವಿಗೆ ಏನೂ ಆಗದು, ಚಿಂತಿಸಬೇಡಿ, ನಾನಿದ್ದೇನೆ ಎಂದು ನಾಳೆ ಬರುವೆನೆಂದು ತಿಳಿಸಿ ಮನೆಗೆ ಹೊರಟ. ಹೊಸ್ತಿಲ ದಾಟುವಲ್ಲಿ ಎಡವಿ ಬಿದ್ದ. ಯಮನ ಮನೆ ತಲುಪಿದ. ಇಷ್ಟು ಅಸ್ಥಿರ ಈ ಜೀವನ, ಆದರೂ ನಾವು ಅಮ್ಮು ಬಿಮ್ಮುಗಳಿಂದ ಮೆರೆಯುತ್ತೇವೆ. ಡಯೋಜಿನಸ್ ಗ್ರೀಕ್ ದೇಶದ ಮಹಾನ್ ಸಂತ ಒಮ್ಮೆ ತನ್ನ ಎದುರಿಗೆ ಬೂದಿಯ 3 ಚಿಕ್ಕ ಗುಂಪು ಇಟ್ಟುಕೊಂಡು ಸಂತೆಯ ಮಧ್ಯದಲ್ಲಿ ದಾರಿಯ ಪಕ್ಕಕ್ಕೆ ಕುಳಿತಿದ್ದ. ಇದೇನಿದು ಎಂದು ಕೇಳಿದವರಿಗೆಲ್ಲ ಆತನ ಉತ್ತರ, ಈ 3 ಗುಂಪಿನಲ್ಲಿ ಸಿರಿವಂತ, ಪಂಡಿತ ಮತ್ತು ಕಾರ್ಮಿಕರ ದೇಹದ ಬೂದಿ ಇದೆ. ಬದುಕಿರುವವರೆಗೆ ಇವರ್ಯಾರು ಒಬ್ಬರನ್ನೊಬ್ಬರು ಸೇರಲಿಲ್ಲ. ಈಗ ನೋಡಿ ಎಷ್ಟು ಬೆರೆತಿದ್ದಾರೆ, ಯಾರು ಯಾರೆಂಬುದೇ ತಿಳಿಯುತ್ತಿಲ್ಲ. ಇದೇ ಏಕತೆ. ಬದುಕಿರುವಾಗ ಬಂದರೆ ಅದೇ ಆಧ್ಯಾತ್ಮಿಕ ಬದುಕು. ಓರ್ವ ಸಿರಿವಂತ, 80ರ ವಯಸ್ಸು, ಲಕ್ಷಾಂತರ ಖರ್ಚು ಮಾಡಿ ಭವ್ಯವಾದ ಅರಮನೆಯಂತಹ ಮನೆಯನ್ನೇ ಕಟ್ಟಿಸಿದ್ದ. ಮರುದಿನ ಉದ್ಘಾಟನಾ ಸಮಾರಂಭವಿತ್ತು. ಮುಂಜಾನೆಯೇ ಎಲ್ಲರೂ ಹಾಸಿಗೆ ಬಿಟ್ಟು ಎದ್ದಿದ್ದರು. ಆದರೆ ಮುದುಕ ಚಿರನಿದ್ರೆಗೆ ಜಾರಿದ್ದ. ಬಂದ ಅತಿಥಿಗಳೆಲ್ಲ ಸೇರಿ ಭೂಮಾತೆಯ ಮಡಿಲಲ್ಲಿ ಮಲಗಿಸಿ ಹೋದರು ಮುದುಕನನ್ನು. ಇಲ್ಲಿ ಎಲ್ಲವೂ ಅಸ್ಥಿರ. ಯಮರಾಜನ ಹಸ್ತಸ್ಪರ್ಶವಾಗುವುದೇ ತಡ. ಈ ಜಗವ ತೊರೆಯಬೇಕು. ಈ ಜಗದಿಂದ ಮರೆಯಾಗುವ ಮುನ್ನ ಅಮರ ಅದ್ವಿತೀಯನ ಅರಿತು ಆನಂದವಾಗಿ ಬಾಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.